ಅಯ್ಯೋ ಇದು ಯಾಕಪ್ಪ ಇವತ್ತು ಹೊಟ್ಟೆಲ್ಲ ಒಂಥರ ಆಯ್ತೈತಲ್ಲ. ಇದು ಯಾಕೆ ತಲೆ ಸುತ್ತದಂಗೆ ಬೇರೆ ಆಯ್ತೈತೆ. ಅಲ್ಲ ನಿನ್ನೆ ಸಹ ಚೆನ್ನಾಗೇ ತಿಂದು ಮಲ್ಕೊಂಡಿದ್ನಲ್ಲ, ಇದು ಯಾಕೆ ಹಿಂಗೆ ತಲೆ ಸುತ್ತೈತಪ್ಪ. ವಾಂತಿ ಬರಂಗೆ ಬೇರೆ ಆಯ್ತೈತಲ್ಲ. ಅಯ್ಯೋ ಕಸ ಕುಡ್ಸೋಕೆ ಬೇರೆ ಆಯ್ತಾಯಿಲ್ಲ. ಒಂದು ಈಟೊತ್ತತೆಗಿ ಕುತ್ಕೊಂಡು ಆಮೇಲೆ ಎದ್ದೆತ್ತ ಕುಡಿಸ್ಬೇಕು. ತಲೆಗಿಲೆ ಸುತ್ತ ಬಿದ್ದೋದ್ರೆ ಏನು ಮಾಡೋದು ಆಮೇಲೆ? ಯಾರು ಎದ್ದಿರೋಕ್ಕಿಲ್ಲ ಏನಿಲ್ಲ. ಈಟೊತ್ತಿನಲ್ಲಿ ಯಾರು ಬಂದು ನೋಡೋರು ನನ್ನ ತಲೆ ಸುತ್ತ ಬಿದ್ದರೆ ಈಟೊತ್ತತೆಗಿ ಕುತ್ಕೊಂಡು ಆಮೇಲೆ ಹತ್ತ ಕೂಡಿಸ್ತೀನಿ. ಇದು ಯಾಕೆ ಹಿಂಗೆ ತಲೆ ಸುತ್ತೈತೆ ಏನೋ ಗೊತ್ತಾಯ್ತಿಲ್ವಲ್ಲಪ್ಪ. ರಕ್ತ ಕಡಿಮೆ ಆಗೈತೆ ಏನೋಪ್ಪ. ಯಾಕೋ ನಿಸ್ಸಕ್ತಿ ಹಂಗೆ ಆಯ್ತೈತೆ. ಆಸ್ಪತ್ರೆಗಾರು ಹೋಗೋತಕ್ಕೆ ತೋರಿಸ್ಕೊಬರ್ಬೇಕು ಅಂದತ್ತೆ. ಆಯ್ತಾ ಇಲ್ವಲ್ಲಪ್ಪ. ಅಯ್ಯೋ ಕೂತ್ಕೊತೀನಿ ಒಂದು ಇಟ್ಟೊತ್ತತೆಗಿ, ಆಮೇಲೆ ನೋಡ್ಕೊಳ್ಳೋಣ. ಗುಡ್ಸ್ಕೊಂಡ್ರೆ ಆಯ್ತೊತೆಗಿ. ಅಲ್ಲ ನಂಗೆ ಯಾವತ್ತು ಇಲ್ದಿತ್ತು, ಇವತ್ತು ಯಾಕೆ ಹಿಂಗೆ ಆಯ್ತೈತೆ ಅಂತೀನಿ. ಚೆನ್ನಾಗೇ ಇದ್ನಲ್ಲ. ರಾತ್ರಿ ಸಹ ಮುದ್ದೆ ಬುಸ್ಸರು ತಿಂದು ಮಲ್ಕೊಂಡಿದ್ದೀನಿ. ಇನ್ನು ಯಾಕೆ ಹಿಂಗೆ ಸುಸ್ತಾದದು ಅಂತೀನಿ. ಚೆನ್ನಾಗಿ ತಿಂದಿದ್ದೀನಲ್ಲ. ಯಾಕೋ ಒಂಥರ ಆಯ್ತೈತೇನೋ ನೋಡೋಣ. ಒಟ್ಟಿಗಿಟ್ಟು ಏನಾದ್ರು ಆಗೈತೆ ಏನೋ, ಅದಕ್ಕೆ ತಾಲಿಗಿಲಿ ಸುತ್ತೈತೆ ಏನೋ ತೆಗಿ. ಆಸ್ಪತ್ರೆಗೆ ಒಂದು ಹೆಜ್ಜೆ ಹೋಗಿ ಬಂದರೆ ಆಯ್ತದ ತೆಗಿ. ಅಯ್ಯೋ ರಾಮೆ, ಈ ಹುಡುಗಿಗೆ ಏನಾಯ್ತಾನೆ ಬೆಳಿಗ್ಗೆ ಇದ್ಯಾಕೆ ಹಿಂಗೆ ಕೂತಿದ್ದ ಜಾಗದಲ್ಲಿ ನಿದ್ದೆ ಮಾಡ್ತಾವಳು ಇವಳು. ಅಲ್ಲ ಬೆಳಿಗ್ಗೆನೇ ಎದ್ದು ಕಸ ಗಿಸ ಎಲ್ಲ ಹೊಡೆದು ಇಷ್ಟೊತ್ತಿಗೆ ಬಾಗಿಲು ಸಾರಿಸಿರೋಳು. 7-7:30 ಆದ್ರೂ ಇನ್ನು ಯಾಕೋ ಹಿಂಗೆ ಜಗ್ಲಿ ಮೇಲೆ ಕುತ್ಕೊಂಡು ತುಗುಡ್ಸ್ತಾವಳಲ್ಲ ಇವಳು. ಏನಾಗಿರೋನು ಇವಳಿಗೆ? ರಾತ್ರಿ ನಿದ್ದೆ ಮಾಡಮ್ಮಿ ಅಂದರೆ ಅದೇನೋ ಫೋನ್ ನೋಡ್ಕೊಂಡು ಕೂತಿರ್ತಾಳೆ. ಇನ್ನೇನಾಯ್ತದ ಬೆಳಿಗ್ಗೆ ಎದ್ರೆ ಹಿಂಗೆ ಆಯ್ತದ ಸುಸ್ತು. ಅದು ಯಾಕಪ್ಪ ಫೋನ್ ನೋಡೋಕೆ ಹೋಗ್ಬೇಕು, ಸುಮ್ಮ ಮಲ್ಕೊಳೋದು ಬಿಟ್ಟು. ಅಲ್ಲ ನನ್ನ ಜೊತೆಲಿ ಬಾರೆ ಧಾರಾವಾಹಿ ನೋಡೋಣ ಅಂದರೆ ಇಲ್ಲಿ ಕಣತೆ ಬರೋಕ್ಕಿಲ್ಲ ಅಂತಾಳೆ. ಆಮೇಲೆ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಫೋನಾಗಿ ಧಾರಾವಾಹಿನ. ನನಗೆ ಕೇಳಿಸ್ತಿತ್ತು ನನಗೆ ಧಾರಾವಾಹಿ. ಏನೋ ಅನ್ಕೊಂಬಿಟ್ಟವಳು ನಾನು ಕೇಳಿಸ್ಕೊಳಕ್ಕಿಲ್ಲ ಅಂತವ. ಅದೇನು ಹುಡುಗಿನೋ ಏನೋ. ಅಲ್ಲ ಧಾರಾವಾಹಿ ನೋಡ್ಕೊಂಡು ಸುಮ್ಮನೆ ನಿದ್ದಾಳು ಮಾಡ್ಕೊಂಡು ಇವಾಗ ನಿದ್ದೆ ಮಾಡ್ತಾ ಕೂತವಳಲ್ಲಿ ಹುಡುಗಿ. ಲೇ ಸುಮಾ ಎದೇಳಮ್ಮೆ. ಇದ್ಯಾಕೆ ಹಿಂಗೆ ಬೆಳಿಗ್ಗೆ ಹಿಂಗೆ ತೂಗಿಸ್ತಾ ಕೂತಾರ? ದರಿದ್ರ ಬತ್ತದ ಮನೆಗೆ ಎದೇಳು. ಏನವ ನೀನು ಒಳೆಯ. ಕಸ ಗುಡಿಸಿ ಮನೆಯೆಲ್ಲವ ಸಾರ್ಸದ್ಬಿಟ್ಟು ಇನ್ನು ಬಾಗಿಲು ಸಾರಿಸಿಲ್ಲ ಏನೂ ಇಲ್ಲ. ಏನು ಕೆಲಸ ಆಗಿಲ್ಲ ಏನೂ ಇಲ್ಲ. ಇದ್ಯಾಕೆ ಹಿಂಗೆ ತೂಗಿಸ್ತಾ ಕೂತಿದ್ಯಮ್ಮಿ ನೀನು? ಎದೇಳು ಮೇಲಕ್ಕೆ ಎದೇಳು. ಅಯ್ಯೋ ಅತ್ತೆ ಏನಿಲ್ಲ ಕಣತೆ. ಯಾಕೋ ಬೆಳಗ್ಗಿಂದವ ತಲೆ ಸುತ್ತೈತೆ, ಆಮೇಲೆ ವಾಂತಿ ಬರಂಗೆ ಆಯ್ತೈತೆ. ಒಂಥರ ಹೊಟ್ಟೆಲ್ಲ ಒಂಥರ ನೋವು ಕಣತೆ. ಏನು ತಿನ್ನಲಿಲ್ಲ ಏನೂ ಇಲ್ಲ. ನೆನ್ನೆ ಸಹ ಮುದ್ದೆ ಬೂಸಾರು ಒಂದು ಮಲಗಿದ್ದೀನಿ. ನುಗ್ಗೆ ಸೊಪ್ಪು ತಿಂದಿದ್ದು ಬೇರೆಯಾ, ಅದಕ್ಕೆ ಹಂಗೆ ಆಯ್ತೈತಿ ಏನೋ ಗೊತ್ತಿಲ್ಲ ಕಣಂತೆ. ಒಂಥರ ಆಯ್ತೈತೆ, ಹೊಟ್ಟೆಲ್ಲ ಮಲಿಸ್ದಂಗೆ ಆಯ್ತೈತೆ, ವಾಂತಿ ಬರಂಗೆ ಆಯ್ತೈತೆ. ತಲೆ ಬೇರೆ ಗಿರ ಅಂತಿತ್ತು ಯಾಕೋ. ಅದಕ್ಕೆ ಬಿದ್ದಿದ್ಬಿಟ್ಟೇನೋ ಅಂತವ ಒಂದು ದಿವಸത്തിൽ ಕುತ್ಕೊಳ್ಳೋಣ ಅಂತ ಕೂತೆ. ಅಷ್ಟೊತ್ತಿಗೆ ನಿದ್ದೆ ಬರಂಗಾಯ್ತು. ಅದಕ್ಕೆ ಹಂಗೆ ಮಲಗಿದ್ದೆ ಕಣತೆ ಅಷ್ಟೇ. ಎದ್ದೆ ಇರ್ರಿ. ಎಲ್ಲ ಕಸ ಎಲ್ಲ ಕುಡಿಸಿ ಬಿರ್ನೆಲ್ಲ ಕೆಲಸ ಮುಗಿಸ್ತೀನಿ. ಒಂದು 5 ನಿಮಿಷ ಕೊಡ್ರಿ ಅತ್ತೆ. ಯಾಕೋ ಸುಸ್ತಾಯ್ತೈತೆ ಆಯ್ತಾಯಿಲ್ಲ, ಅದಕ್ಕೆ ಕೂತಿದ್ದೀನಿ ಅಷ್ಟೇ. ನಾನು ಯಾವತ್ತಾದ್ರೂ ಹಿಂಗೆಲ್ಲ ಕುತ್ಕೊಂತಿದ್ದೇನತ್ತೆ, ನೀವು ನೋಡಿಲ್ವಾ ನಾನು ಯಾವತ್ತಾರ ಕೂತಿದ್ದೀನಿ ಹೇಳ್ರಿ. ಇವತ್ತು ಯಾಕೋ ಆಯ್ತಿರ್ಲಿಲ್ಲ ಅಂತವಾ ಕೂತ್ಕೊಂಡೆ ಕಣತೆ ಅಷ್ಟೇ. ಇಲ್ಲ ಅಂದ್ರೆ ಏನು ಕೂತಿರ್ಲಿಲ್ಲ ನಾನು. ಯಾಕೋ ಒಂಥರ ಆಯ್ತೈತೆ, ತಲೆ ಎಲ್ಲವ ಸುತ್ತೈತಿ ಕಣತೆ. ತಲೆ ಸುತ್ತೈತೆ ಅಂತ ಅವಳದಪ್ಪ. ಈ ದಡ್ಸಿಕಮ್ಮನಿಗೆ ಏನು ಗೊತ್ತೇ ಆಗೋಕ್ಕಿಲ್ಲ ತೆಗಿ. ತಲೆ ಸುತ್ತು ವಾಂತಿ ಅಂತಂದರೆ ಬಸ್ರಿ ಇರಬೇಕು ಅಂತದೆ. ಇವಳಿಗೆ ಗೊತ್ತಾಗಿಲ್ಲ ಅನಿಸ್ತದೆ. ಅದಕ್ಕೆ ಹಿಂಗೆ ಆಡ್ತಾವಳೆ ಪಾಪ. ಸುಸ್ತಾಗಿದ್ದದು ಏನೋ. ಹೆಂಗೆ ಹೇಳ್ಕೊಳ್ಳೋಣ ಅತ್ತೆತವ ಅಂತವ. ಏನು ಗೊತ್ತಾಗಿಲ್ವ ಇವಳಿಗೆ ಬಸ್ರಿ ಅನ್ನೋದು? ಇಲ್ಲ ಹೆಂಗೆ ಹೇಳ್ಕೊಳ್ಳೋಣ ಅತ್ತೆತವ ಅಂತವ ಹಿಂಗೆ ಹೇಳ್ತಾ ಇರಬೇಕು ಏನೋ. ಮತ್ತೆ ಇನ್ನೊಂದು ಸರಿ ಬಸ್ರಾಗಳಲ್ಲಪ್ಪ ನನ್ನ ಸಾಸೆ. ಚೆನ್ನಾಗಿ ನೋಡ್ಕೋಬೇಕಣಪ್ಪ. ಮೊದಲನೇ ಸತಿ ಅಂತೂ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ನನಗೆ ಹುಷಾರು ತಪ್ಪಿಬಿಟ್ಟಿತ್ತು. ಈ ಸಿಗಿತಾದ್ರೂ ಚೆನ್ನಾಗಿ ನೋಡ್ಕೋಬೇಕು ಪಾಪ ಇವಳನ್ನ. ಏನು ಕೆಲಸ ಏನು ಮಾಡಿಸ್ಬಾರ್ದು. ಚೆನ್ನಾಗಿ ನೋಡ್ಕೊಂಡು ಈಗೀತ ಹೆಣ್ಮಗೆ ಆಗೋಗ್ಲಿ. ಅವನಿಗೊಂದು ಹೆಣ್ಮಗೆ ಆಗೈತೆ, ಇವಳಿಗೊಂದು ಹೆಣ್ಮಗೆ ಆದರೆ ಒಂದು ಗಂಡು ಮಗ ಒಂದು ಹೆಣ್ಮಗ ಸರಿ ಹೋಯ್ತದ ತೆಗಿ. ಅದಕ್ಕೆ ತಲೆ ಸುತ್ತೈತೆ ಏನೋ ಇವಳಿಗೆ. ಮುಜುಗರ ಹೇಳ್ಕೊಳಕೋ ಏನೋ, ಅದಕ್ಕೆ ಹೇಳ್ಕೊಂತಿಲ್ವೋ ಏನೋ ಪಾಪ. ನಾನೇ ಅರ್ಥ ಮಾಡ್ಕೋಬೇಕಲ್ವೇ. ಅಷ್ಟೊಂದೆಲ್ಲವ ನೋಡ್ಕೊಬಂದಿದ್ದೀನಿ. ಈ ಚಿಕ್ಕ ವಿಷಯ ಅರ್ಥ ಆಗೋಕ್ಕಿಲ್ಲ ನನಗೆ. ಗೊತ್ತಾಯ್ತದ ಬಿಡು. ಅದಕ್ಕೆ ತಲೆ ಸುತ್ತು ವಾಂತಿ ಕಣತೆ ಅಂತವಳೆ. ಪಾಪ ಕಸ ಎಲ್ಲ ಗುಡಿಸಿ ಬಗ್ಗಿ ಎಲ್ಲ ಮಾಡೋದು ಬೇಡ. ಒಂದು 3 ತಿಂಗಳು ಚೆನ್ನಾಗಿ ನೋಡ್ಕೊಳ್ಳೋಣ. ಅದು ಏನೇನು ಬೇಕು ಏನೇನು ತಿಂತಾಳೆಲ್ಲವ ಮಾಡ್ಕೊಡೋಣ ತೆಗಿ. ಲೇ ಸೊಸೆ ಇವತ್ತಿಂದವ ನೋಡವ ಹೇಳ್ತಾ ಇದ್ದೀನಿ, ಏನು ಕೆಲಸ ಮಾಡಂಗಿಲ್ಲ ನೀನು. ಎಲ್ಲವ ನಿಮ್ಮ ಅತ್ತೆ ಆದಲ್ಲಿ ನಾನು ಇದೀನಲ್ಲಿ ಗಟ್ಮುಟ್ಟಾಗಿದ್ದೀನಿ. ನಾನು ಎಲ್ಲವ ಮಾಡ್ಕೊತೀನಿ ನಾನು. ನೀನು ಆರಾಮಾಗಿ ವಿಶ್ರಾಂತಿ ತಗೋಬೇಕು. ಯಾಕೋ ತಲೆ ಸುತ್ತು ಅಂತಿದ್ಯಾ? ಹೋಗಿ ಮಲ್ಕೊಬಿಡು ಹೋಗೋ ಒಂದಿಷ್ಟೊತ್ತು. ನಾನು ಕಸ ಗುಡ್ಸು ಬಾಗಿಲು ಸಾರಿಸಿ ಎಲ್ಲ ಮಾಡಿ ಬರ್ತೀನಿ. ಹೋಗಿ ಹೋಗಿ ನೀನು. ಒಂದು ದಿವಸೊತ್ತು ಮಲ್ಕೊಂಡು ಎದ್ರೆ ಸರಿ ಹೋಯ್ತದೆ. ಆಮೇಲೆ ತಿಂಡಿಗೆ ಏನು ತಿಂತೀಯ ಹೇಳು, ನಾನೇ ತಿಂಡಿ ಮಾಡಿರ್ತೀನಿ ಬಿರ್ಬಿರ್ನೆ. ಅದು ಏನು ತಿಂತೀಯ ಅಂತ ಹೇಳು.
ಐತೆ ಇವಾಗ ಏನು ಕೆಲಸ ಮಾಡಬೇಡ, ಹೋಗಿ ಮಲ್ಕೋ ಹೋಗಿ ನೀನು ಒಂದು ದಿವಸತ್ತು. ಅಯ್ಯಯ್ಯೋ ಅತ್ತೆ ತಪ್ಪಾಯ್ತು ಕಣತೆ. ಆ ಒಂದು ಕಿತ ಏನೋ ಕೆಲಸ ಮಾಡಲಿಲ್ಲ ಅಂತವ ಇಂಥ ಶಿಕ್ಷೆ ಕೊಟ್ಟಾರೇನತ್ತೆ. ತಪ್ಪಾಯ್ತು ಕಣ್ರತೆ, ಪ್ಲೀಸ್ ಕಣ್ರತೆ. ನಾನು ಮಾಡ್ತೀನಿ ಹೋಗ್ರಿ, ನೀವು ಮಲ್ಕೊಳ್ಳಿ ಹೋಗಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋಕೆ ಹೋಯ್ತಿರಲ್ಲ ಅಲ್ಗಾರು ಹೋಗಿ ಅತ್ತೆ. ತಪ್ಪಾಯ್ತು ಕಣತೆ. ನಾನು ಇನ್ನು ಯಾವತ್ತೂ ಹಿಂಗೆಲ್ಲ ಕೂತ್ಕೊಳಕ್ಕಿಲ್ಲ. ಯಾಕೋ ತಲೆ ಸುತ್ತಿತ್ತು, ಆಯ್ತಿರ್ಲಿಲ್ವಲ್ಲ ಅಂತ ಕೂತಿತ್ತು ಕಣತೆ. ಅದಕ್ಕೆ ನೀವು ಹೋಗು ಮಲ್ಕೋ ಹೋಗು, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತಿದ್ದೀರಲ್ಲ. ತಪ್ಪಾಯ್ತು ಕಣತೆ. ಇನ್ನು ಯಾವತ್ತೂ ಹಿಂಗೆಲ್ಲ ಮಾಡೋಕ್ಕಿಲ್ಲ, ಕ್ಷಮಿಸ್ಬಿಡಿ ಕಣತೆ. ಇನ್ನು ಯಾವತ್ತೂ ಹಿಂಗೆ ಮಾಡೋಕ್ಕಿಲ್ಲ ಕಣತೆ. ನಾನು ಬೀರ್ಬೀರ್ನ ಎಲ್ಲ ಕೆಲಸವೆಲ್ಲ ಮುಗಿಸ್ತೀನಿ. ನೀವು ಹೋಗ್ಬಿಟ್ಟು ಬನ್ನಿ ಅತ್ತೆ. ವಾಕಿಂಗ್ ಏನೋ ಹೋಯ್ತಿರಲ್ಲ ಅಲ್ಲಿ ಹೋಗ್ಬಿಟ್ಟು ಬನ್ನಿ, ಅಷ್ಟೊತ್ತಿ ಕೆಲಸ ಎಲ್ಲ ಮುಗಿಸ್ತೀನತ್ತೆ. ನಿಜವಾಗ್ಲೂ ಯಾವತ್ತೂ ಹಿಂಗೆ ಆಡ್ತಿರ್ಲಿಲ್ಲ ಕಣತೆ. ಯಾಕೋ ಆಯ್ತಿರ್ಲಿಲ್ಲ, ತಲೆ ಸುತ್ತುತ್ತಿರ್ತಲ್ಲ ಅಂತ ಕೂತಿದ್ದು ಅಷ್ಟೇ ಕಣತೆ. ಕ್ಷಮಿಸ್ಬಿಡ್ರತ್ತೆ. ಇದೊಂದು ದೊಡ್ಡ ಸಿಕ್ಕಾಮಣಿ ಐತಲ್ಲ ನಮ್ಮ ಮನೆದು. ಏನು ಅರ್ಥಾಗಕ್ಕಿಲ್ಲ ಈ ಹುಡುಗಿಗೆ. ನಾನು ಯಾಕೋ ಹೇಳಿದ್ರೆ ಈ ಹುಡುಗಿ ಯಾಕೋ ಅನ್ಕೊಂತೈತತೆಗೆ. ಅಯ್ಯಯ್ಯೋ ಅದೇನು ಬುದ್ಧಿ ಇದ್ದದು ಏನೋ ಈ ಹುಡುಗಿಗೆ ತಲೆಯಲ್ಲಿ ಗೊತ್ತಿಲ್ಲ ಕಣಪ್ಪ. ಏಲೇ ಸುಮ ವಾಗಮ್ಮಿ, ಸುಮ್ಮನೆ ಹೇಳ್ದಷ್ಟು ಕೇಳೋಗಿ ನೀನು. ಸುಮ್ಮನೆ ಇಂಥ ಟೈಮಲ್ಲೆಲ್ಲ ಬೇಯಿಸ್ಕೋಬಾರ್ದಂತವ. ಸುಮ್ಮನೆ ಹೋಗಿ ಮಲ್ಕೋ ಹೋಗು. ನಾನೇನು ಬೇಜಾರು ಮಾಡ್ಕೊಂಡು ಹೇಳ್ತಿಲ್ಲ ಕಣಮ್ಮಿ, ಖುಷಿಯಾಗಿ ಹೇಳ್ತೇವೆ ಕಣಂತೆ. ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ. ಇನ್ನೊಂದು 3-4 ತಿಂಗಳು ನೀನು ಅಲ್ಗಾಡಂಗಿಲ್ಲ, ಹಾಸಿಗೆ ಮೇಲೆ ಇರಬೇಕು. ನಿನಗೆ ಏನೇನು ಬೇಕು ಅಂತ ಅಲ್ಲಿಂದ ನೀನು ಹೇಳು. ನಾನು ಎಲ್ಲ ತಂದು ಕೊಡ್ತೀನಿ. ಏನು ಗೊತ್ತಾಯ್ತಾ? ಅಲ್ಲಿ ಇಲ್ಲಿ ಓಡಾಡೋದು, ಜೋರಾಗಿ ಓಡಾಡೋದು, ದಡಬಡ ಅಂದ್ಕೊಂಡು ಓಡಾಡೋದು, ಬಗ್ಗೋದು, ಅದು ಇದು ಎತ್ತೋದು ಎಲ್ಲ ಮಾಡೋಂಗಿಲ್ಲ. ಈಗಲೇ ಹೇಳ್ತಾ ಇವ್ನಿ. ಸೂಕ್ಷ್ಮ ಅಂದರೆ ಸೂಕ್ಷ್ಮವಾಗಿರಬೇಕು. ಸರಿ ಹೋಯ್ತದ ಕಣಂತದ್ದೆಲ್ಲವಾ. ತಲೆ ಸುತ್ತು ವಾಂತಿಯಲ್ಲಿ ಇರ್ತದೆ ಒಂದು 3-4 ತಿಂಗಳು, ಆಮೇಲೆ ಸರಿ ಹೋಯ್ತದೆ. ನಡಿ ನೀನು ಒಳಗೆ ನಡಿ ಮೊದಲು. ಇವತ್ತೆ ಯಾಕೆ ಹಿಂಗಾಡ್ತೈತೆ? ಸುಮ್ಮನೆ ಒಂಚೂರು ತಲೆ ಸುತ್ತಿದ್ಕೆ 3-4 ತಿಂಗಳು ಇರ್ತದೆ ಅಂತೈತಲ್ಲಪ್ಪ. ಏನು ಹೇಳ್ತೈತೆ ಇವತ್ತೆ ಗೊತ್ತೈತಿಲ್ವಲ್ಲ ನನಗೆ. ಅತ್ತೆ ಯಾಕತ್ತೆ ಹಿಂಗಾಡ್ತಾ ಇದ್ದೀರಿ? ನನಗೇನು 3-4 ತಿಂಗಳು ತಲೆ ಸುತ್ತಿದ್ದದು ಏನು ನನಗೇನು ಬಿ ಪಿ ರೈಸ್ ಆಗೈತೆ? ಇಲ್ಲ ಪಿತ್ಗಿತ್ತ ಬಂದೈತೆ? ಏನು ಬಂದಿಲ್ಲ ಕಣ್ರತೆ. ಏನು ನೆನ್ನೆ ಹೆಚ್ಚು ಕಡಿಮೆ ಆಗಿರ್ಬೇಕು ಊಟದಲ್ಲಿ, ಅದಕ್ಕೆ ಹಂಗೆ ಆಯ್ತೈತೆ ಕಣಂತೆ. ನೀವೇನು ಏನೇನೋ ಹೇಳ್ತಿರಲ್ಲತ್ತೆ 3-4 ತಿಂಗಳು ಇರ್ತದೆ ಅಂತವ. ಆಮೇಲೆ ಹಂಗೆ ಇದ್ದರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬತ್ತೀನಿ. ನೀವು ಕೊಡ್ರಿ ಇಲ್ಲಿ ಪರ್ಕೆ ಮೊದಲು, ನಾನು ಕಾಸ ಕೊಡಿಸ್ತೀನಿ ಕೊಡ್ರತೆ. ಲೇ ಸುಮ್ಮನೆ ಹೇಳ್ದಷ್ಟು ಕೇಳ್ಬೇಕನ್ಲೆ ನೀನು. ಹೋಗಿ ಒಳಿಕೆ ಅಂದ ತಾನೇ, ಹೋಗಿ ಒಳಿಕೆ. ಹೇಳಿದ ಮಾತು ಒಂದು ಈಟ್ ಕೇಳೋಕ್ಕಿಲ್ಲ ಅಂತೇಳಿ ಇವಳು ಯಾವಾಗಲೂ ಹಿಂಗೆ ಆಡ್ತಾಳೆ. ಹೋಗಿ ಒಳಿಕೆ ಅಂದೆ ತಾನೇ. ಈಗ ಹೋಗಿ ಒಳಗೆ ಹೋಗಿ ಮಲ್ಕೊಂಡಿರ್ಬೇಕು. ಅದು ಇದು ಅಡುಗೆ ಮನೇಲಿ ಮಾಡೋಕ್ಕೆ ಹೋದೆ, ಪಾತ್ರೆಗಿದ್ರು ತೊಳೆಯೋಕೆ ಹೋದೆ, ಕೈ ಕಾಲು ಮುರಿದು ಬಿಡ್ತೀನಿ. ಹೋಗಿ ಸುಮ್ಮನೆ ಮಲ್ಕೊಂಡಿರು. ನಾನು ಬರ್ತೀನಿ, ಅದೇನು ಅಂತ ಮಾಡ್ತೀನಿ ನೋಡಿ. ಹೋಗಿ ಮಲ್ಕೊ ಹೋಗು. ತಿಂಡಿಗೇನು ತಿಂತಿ ಹೇಳು, ಹೇಳ್ಬಿಟ್ಟು ಹೋಗಿ ಮೊದಲು. ಅಯ್ಯೋ ಇವತ್ತೆ ಯಾಕೆ ಹಿಂಗೆ ಆಡ್ತವ್ರೆ ಏನೋ. ಏನಾದರೂ ಮಾಡ್ಕೊಳ್ಳಿ ಅಂತ ಮಲ್ಕೊಂತವ್ರ ತಗ ಮಲ್ಕೊಂತೀನಿ ಒಂದು ದಿವ್ಸತ್ತು. ನನಗೂ ಆಯ್ತಾ ಇಲ್ಲ. ಅತ್ತೆ ತಿಂಡಿಗೆ ಏನಾದರೂ ಮಾಡಿರುತ್ತೆ. ನಿಮ್ಗೆ ಏನು ಇಷ್ಟ ಬರ್ತದೆ ಅದು ಮಾಡಿರಿ, ನನ್ನೇನಿಲ್ಲ. ಏನಾದರೂ ತಿಂತೀನಿ ನನ್ಕಣಂತೆ. ಅಯ್ಯೋ ಮಾರಾಗಿತ್ತಿ, ಆಯ್ತು ಹೋಗು. ಅವರೆಕಾಳು ಐತಲ್ಲ, ಇನ್ನೇನು ಅವರೆಕಾಳು ಮುಗ್ದೋಯ್ತದೆ. ಅವರೆಕಾಳು ಉಪ್ಪಿಟ್ಟು ನೀ ಮಾಡ್ತೀನಿ ತಗ ನಡಿ. ನಿಂಗೂ ಇಷ್ಟ ಅಲ್ವೇ ನಾನು ಮಾಡೋ ಅವರೆಕಾಳು ಉಪ್ಪಿಟ್ಟು? ಪಾಯಸದಂಗೆ ಚೆನ್ನಾಗಿ ಮಾಡ್ತೀನಿ. ತಿನ್ನುವಂತೆ ಬಿಸಿ ಬಿಸಿದ ಅಲ್ಲಿವರೆಗೂ ಮಲ್ಕೊಂಡಿರು. ತುಪ್ಪ ಗಿಪ್ಪ ಎಲ್ಲ ಹಾಕ್ಕೊಡ್ತೀನಿ, ಆಯ್ತೇನೋ? ಅಯ್ಯೋ ಆಯಿತು ಕಣತೆ, ನೀವು ಹೇಳ್ದಂಗೆ ಆಗಲಿ ಬಿಡ್ರಿ. ಹಬ್ಬ ಹೆಂಗವ್ವ ನನ್ನ ಸೊಸೆ. ಇನ್ನೊಂದು ಮಾಡ್ಕೊ ಅಂತ ಎಷ್ಟು ಹೇಳಿದ್ರು ಮಾಡ್ಕೊಂತಿರ್ಲಿಲ್ಲ. ಈಗ ಹೆಂಗವ ಮನ್ಸು ಮಾಡೋರು ಸದ್ಯಕ್ಕೆ. ಒಂದು ಮಗಿ ಇದ್ರದ್ದು ಏನು ಚಂದ ಅಂತೀನಿ. ಒಂದು ಕಣ್ಣಿದ್ದಂಗೆ ಇಲ್ಲ ತಾನೇ. 2 ಮಗಿ ಇರಬೇಕು. ಒಂದಿಲ್ಲ ಅಂದ್ರೂ 2 ಮಗಿ ಇರಬೇಕು. ಯಾವಾಗಲೂ ಒಂದು ಮಗಿ ಇರಬಾರ್ದು. ಒಂದು ಮಗಿ ಇದ್ದರೆ ಅದು ಇದು ಏನಾದರೂ ತೊಂದರೆ ಆಯ್ತದೆ. ನಾನು ನೋಡಿಲ್ವೇ ಇಷ್ಟು ವರ್ಷದಲ್ಲಿ ಎಲ್ಲಾರ್ದು ಒಂದು ಮಗಿ ಇರೋವೆ ಮಕ್ಳಿಗೆ ಅದು ಇದು ತೊಂದರೆ ಆಗೋದು, ಏನಾದರೂ ಆಗ್ತಿರೋಗೋದು ಅವೆಲ್ಲ ಆಯ್ತವೆ. 2 ಮಗಿ ಇದ್ದರೆ ಹಂಗೇನೂ ಆಗೋಕ್ಕಿಲ್ಲ. ಆಮೇಲೆ ಅವಕ್ಕೂ ಬೇಜಾರಾಗೋಕ್ಕಿಲ್ಲ. ಈಗ ಮಂಜು ನಾನು ಒಬ್ಬನೇ ಆಟಾಡಬೇಕು ಅಂತ ಆಚೆಗೆ ಹೋಯ್ತಾನೆ. ಇನ್ನೊಂದು ಮಗಿ ಇದ್ದರೆ ಅದ್ರ ಜೊತೆಲಿ ಸುಮ್ಮನೆ ಆಟಾಡ್ಕೊಂಡು ಇರ್ತಾನೆ. ಅದೇ ಸರಿಯಾಗಿ ಮಾಡಲ್ಲ ಹೆಂಗೋ ನನ್ನ ಸಾಸೆ. ಅವಳದು ಹೆಂಗೋ ದೊಡ್ಡಳ್ದು ಹಿರಿಯಳ್ದು ಆಯ್ತು. ಇನ್ನೇನು 9 ತಿಂಗಳಾಗೈತೆ ಪಾಪಂಗೆ. ಇವಳ್ದು ಇನ್ನೇನು ಇವಾಗ ಆದರೆ ಇನ್ನೊಂದು 9 ತಿಂಗಳಿಗೆ ಪಾಪ ಹುಟ್ಟಿದ್ರೆ ನೋಡ್ಕೊಳಕ್ಕೂ ಸರಿ ಹೋಯ್ತದೆ. ಇಬ್ರು ಏತಕ್ಕೆ ಕರ್ಸ್ಕೊಂಡು ಒಟ್ಟಿಗೆ ನೋಡ್ಕೋಬೋದು ಅತ್ತಿಗೆ. ಅವಳು ಒಂಚೂರು ದೊಡ್ಡೊಳಗಿರ್ತಾಳೆ ಪಾಪ. ಈ ಪಾಪನೂ ಅತ್ತಿಗೆ ಹೆಣ್ಮಗಿ ಆದರೆ ಚೆನ್ನಾಗಿರ್ತದಪ್ಪ. ನಂಗಂತೂ ಈ ಹೆಣ್ಮಗಿನೇ ಇಷ್ಟ. ಈ ಮಂಜನ ಇಟ್ಕೊಂಡು ಏನು ಮಾಡ್ತೀವಿ ಗಂಡು ಮಕ್ಳನ್ನ. ಹೆಣ್ಮಗಿ ಆದರೆ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿ ಹೊಂದ್ಕೊಂಡು ಇರ್ತದೆ ನಮ್ಗಳ ಜೊತೆಲಿ. ಇವ್ನು ನೋಡಿದ್ರೆ ಹುಡುಗ ಆದರೆ ಎಲ್ಲ ಕಡೆಗೂ ಓಡಾಡ್ಕೊಂಡು ಇರ್ತಾನೆ, ಮನೇಲಿದ್ದಾನೆ ಅವನು. ಹುಡುಗಿ ಆದರೆ ಎಷ್ಟು ಚೆನ್ನಾಗಿ ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಯ್ತದೆ. ಆದರೂ ಮನೆಗೆ ಒಂದು ಗಂಡು ಒಂದು ಹೆಣ್ಣು 2 ಇರ್ಬೇಕು ತಗೊಳ್ಳಿ ಅಲ್ವೇ? ಇವತ್ತತೆಗಿ ಬೆಳಿಗ್ಗೆ ತಿಂದಿರಿ ಉಪ್ಪಿಟ್ಟು ಜೊತೆಗೆ ಒಂದಿಟ್ಟು ಕೇಸರಿ ಬಾತು ಮಾಡ್ಬಿಡ್ತೀನಿ. ಸಿಹಿ ಮಾಡ್ದಂಗೂ ಆಯ್ತದೆ. ನಾನೇ ಹೇಳ್ತೀನಿ ಅವಳಿಗೆ ಸರ್ಪ್ರೈಸಾಗಿ. ಅದೇನೋ ಸರ್ಪ್ರೈಸ್ ಅಂತಾರಲ್ಲ ಹಂಗೆ ಹೇಳ್ತೀನಿ ಅತ್ತಗಿ. ಇವಾಗ ನೀನು ಬಸ್ರಿ ಅಲ್ವಾ, ನಂಗೆ ಗೊತ್ತಾಯ್ತು ಅಂತ ಹೇಳ್ತೀನಿ. ಅವಳು ಖುಷಿ ಪಡ್ತಾಳೆ.
ಆಮೇಲೆ ಹೇಳ್ಬೋದು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೆಲ್ಲ ಹೇಳಿದ್ರೆ ಕೇಳ್ತಾಳೆ ಸುಮ್ಮನೆ. ಅವಳಿಗೆ ಗೊತ್ತಿದ್ದದು ಗೊತ್ತಿಲ್ವಾ ಹುಡುಗಿಗೆ. ಅದೇನೋ ತಗೊಬಂದು ಟೆಸ್ಟ್ ಮಾಡ್ಕೊತಾರಲ್ಲ ಇಟ್ಟುದ್ದ, ಅದನ್ನೇನು ತಗೊಬಂದು ಟೆಸ್ಟ್ ಮಾಡ್ಕೊಂಡಿದ್ದಳು ಏನು ಇವಳು. ಇದಕ್ಕೇನು ಗೊತ್ತಾಗೋದಿಲ್ಲ ಮಂಗ್ಸಿಕಮ್ಮನಿ ಎತ್ತಿದ್ದು. ಅಯ್ಯೋಯ್ಯೋಯ್ಯೋ ಇದೇನಪ್ಪ ಇವತ್ತು. ನಮ್ಮ ಗೌರಕ್ಕ ಪರ್ಕೆಟ್ಕೊಂಡು ನಿಂತ್ಕೊಬಿಟ್ಟೈತಲ್ಲ, ಏನು ಆಶ್ಚರ್ಯ ಅಂತೀನಿ. ಓಹೋ ಕೇಳಬಿಡ ಅದು ಏನು ಅಂತವ. ಸೂರ್ಯ ಯಾವ ಕಡೆ ಕೊಟ್ಟವನು ಏನು ಕಣಪ್ಪ. ಏನು ಗೌರಕ್ಕ ಏನಿವತ್ತು ಪಾರ್ಕೆ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಿ? ಏನು ಸೊಸೆ ಮನೇಲಿ ಇಲ್ವೇ? ತವ್ರ ಮನೆಗೆ ಹೋದ್ಲೆ? ಏನಕ್ಕ ಸಮಾಚಾರ? ಯಾವತ್ತು ಎಷ್ಟು ವರ್ಷ ಆಯ್ತಕ್ಕ ನೀನು ಪಾರ್ಕೆ ಇಟ್ಕೊಂಡು ನಿಂತಿರೋದು ನೋಡಿ. ಅಯ್ಯೇ ಸುಮ್ಕಿರ ಪಾರ್ವತಿ, ಏನು ಇಲ್ದೊಳಂಗೆ ಆಡ್ತಲ್ಲ ಹಂಗೆಯ. ಏನು ನಾನೇನು ಕೆಲಸನೇ ಮಾಡೋಕ್ಕಿಲ್ವಾ? ಸೊಸೆ ಒಳೆ ಅಂತವ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಅಂದ್ಕೊಂಡಿದ್ಯಾ? ಏನಂದರೆ ಆ ವಿಷಯ ಏನು ಗೊತ್ತೇನೆ ಪಾರ್ವತಿ, ನನ್ನ ಸೊಸೆ ಬಸ್ರಾಗೋಳೆ. ಅದಕ್ಕೆ ಅವಳ ಕೈಲಿ ಕೆಲಸ ಮಾಡಿಸ್ಬಾರ್ದು ಅಂತವ ಇವತ್ತು ಬೆಳಿಗ್ಗೆ ಇಲ್ಲಿ ಕೂತ್ಕೊಂಡು ಕಸ ಗುಡಿಸ್ತಿದ್ಲ. ಆಮೇಲೆ ಕಸ ಗುಡಿಸ್ತಾ ಹೋಗಿ ಕೂತಿದ್ಲು. ಯಾಕೋ ಸುಸ್ತಾಯ್ತೈತೆ ಕಣತ್ತೆ, ತಲೆ ಸುತ್ತು ವಾಂತಿ ಅಂತವ. ನನಗೆ ಗೊತ್ತಾಗಕ್ಕಿಲ್ವಾ? ಏಟ್ ಜನ ನೋಡಿದ್ದೀನಿ ನಾನು ಹಿಂಗೆಲ್ಲವ, ಏಟ್ ಹೆಂಗಸರು ಬಸ್ರಿ ಆಗಿರೋದು ನೋಡಿದ್ದೀನಿ. ತಲೆ ಸುತ್ತು ವಾಂತಿ ಅಂದರೆ ಗೊತ್ತಾಗಕ್ಕಿಲ್ಲ ನನಗೆ ಬಸ್ರು ಅಂತವ. ಅದಕ್ಕೆ ನಾನೇ ಗೊತ್ತು ಮಾಡ್ಕೊಂಡು ಪಾಪ ಬಸ್ರಿ ಆಗೋಳೆ, ಎಲ್ಲ ಕೆಲಸ ಮಾಡಿಸ್ಬಾರ್ದಲ್ಲ, 3-4 ತಿಂಗಳು ಮಾಡಿಸ್ಬಾರ್ದು ಅಂತ ಇರ್ಕಣಿ. ಆಮೇಲೆ ತಿರವ ಮಾಡಿದ್ರು ನಡೀತದೆ. ಇದೆಲ್ಲವ ಚೆನ್ನಾಗಾಯ್ತದೆ, ಕೈ ಕಾಲೆಲ್ಲ ಗಟ್ಟಿ ಆಯ್ತದೆ. ಈಗೆಲ್ಲವ ಮಾಡಿದ್ರೆ ಒಂದೊಂದ್ಸರಿ ಇದಾಗೋಯ್ತದ ಕಣಿ, ಹೊಂಟೋಯ್ತದೆ ಆಮೇಲೆ ಈ ಪಾಪ. ಅದಕ್ಕೆ ಏನು ಮಾಡಿಸ್ಬಾರ್ದು ಅಂತವ ಉಪಾಯವಾಗ ಅವಳು ನಾವು ಒಳಗೆ ಕಳಿಸ್ತೇವೆ. ಹೋಗಮ್ಮ ಮಲ್ಕೊ ಹೋಗು, ನಾನೆಲ್ಲ ಮಾಡ್ತೀನಿ, ತಿಂಡಿ ಎಲ್ಲನೂ ನಾನೇ ಮಾಡ್ತೀನಿ ಹೋಗು ಅಂತವ ಕಳಿಸ್ತೆ ಕಣಿ ಒಳಗೆ. ಅವಳಿಗೂ ಗೊತ್ತಿದ್ದದೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತಲೆ ಸುತ್ತು ವಾಂತಿ ಕಣತೆ, ತಲೆ ಸುತ್ತು ವಾಂತಿ ಅಂತಿದ್ಲು. ಏನು ನಾಚ್ಕೊಂಡು ಗಿಚ್ಕೊಂಡು ಹೇಳ್ತಾ ಇಲ್ವೋ ಏನೋ ಅಂತವ ಗೊತ್ತಿಲ್ಲ ಕಣಿ. ಅದಕ್ಕೆ ನಾನೇ ಅರ್ಥ ಮಾಡ್ಕೊಂಡು ಕಳಿಸ್ತೀವಿ ಒಳಗೆ ಮಲ್ಕೊ ಹೋಗಿ ಒಂದು ದಿವಸತ್ತು ಅಂತವ. ಓಹೋ ಬುಡಕ ಏನಕ್ಕ ನಿನಗೆ ಲಾಟ್ರಿ ಮೇಲೆ ಲಾಟ್ರಿ ಇಲ್ಲಕ್ಕ. ದೊಡ್ಡ ಮಗಂದು ಮಗಿ ಆಯಿತು, 9 ತಿಂಗಳಾಯ್ತು, ನಾಮಕರಣ ಆಯಿತು. ಈಗ ಆ ಕಿರಿ ಸೊಸೆದಿನ ನನ್ನ ಮಗ. ಒಳ್ಳೆ ಲಾಟ್ರಿ ಹೊಡಿತಿದ್ದಿ ಕಣ್ ಬಿಡಕ್ಕ ನೀನು. ಮೊದಲನೇದು ಗಂಡಲ್ವೇ ಅವಳಿಗೆ? 2ನೇದು ಎಣ್ಣೆ ಆಗಲಿ ತಗೋ, ಚೆನ್ನಾಗಿರ್ತದೆ ಅಲ್ವೇ? ಕಡೆ ನಾನು ಅದನ್ನೇ ಅನ್ಕೊಂತಿದ್ದೆ. ಮೊದಲನೇನು ನಮ್ಮ ಮಂಜಾವನಲ್ಲಿ ಹೆಂಗೋ ಗಂಡು ಮಗಿ ಐತೆ, ಇನ್ನೊಂದು ಹೆಣ್ಣಾದರೆ ಚೆನ್ನಾಗಿರ್ತದೆ ಕಣೆ. ಹೆಣ್ಮಗಿ ಆದರೆ ಚಂದ ಲಂಗ ಎಲ್ಲ ಹಾಕ್ಬೋದು, ಜುಟ್ಟೆಲ್ಲ ಕಟ್ಬೋದು, ಅದಕ್ಕೆ ಏನೇನೆಲ್ಲ ತಂದು ಹಾಕ್ಬೋದು, ಚೈನು ಕಾಲು ಚೈನು ಎಲ್ಲ ತಂದು ಹಾಕ್ಬೋದು ಕಣೆ. ಈ ಗಂಡು ಮಕ್ಳಿಗೆ ಏನು ಹಾಕೋಕ್ಕಾಗಕ್ಕಿಲ್ಲ ತಗೋ. ಹೆಣ್ಮಗಿದ್ರೆ ಚಂದ. ವಯಸ್ಸಾಗಿದ್ದ ಕಾಲದಲ್ಲಿ ಹೆಣ್ಮಕ್ಳೇ ತಾನೇ ಆಗೋದು, ಏನು ಗಂಡು ಮಕ್ಳು ಅದರ? ಕಣ್ ತಕೊಳ್ಕೊಬ್ರಕ್ಕ, ಅದು ಸರಿನೇನು. ಆಯ್ತು ಮಾಡುವ ಕೆಲಸವೆಲ್ಲ ಮಾಡು, ಖುಷಿಯಾಗಿ ಹೆಂಗೋ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊ ಸಾಸಿನ. ಕಣೆ ನಾನು ನೋಡ್ಕೊಂಡಂಗೆ ಇನ್ಯಾರು ನೋಡ್ಕೊಂಡರು? ಚೆಂದಾಗಿ ನೋಡ್ಕೊತೀನಿ ಸುಮ್ಮನಿರು. ಓದ್ಕಿತ ಪಾಪ ಬಸ್ರಾಗಿದ್ದಾಗ ನೋಡೋಕ್ಕೆ ಆಗಲಿಲ್ಲ ಕಣೆ ಸರಿಯಾಗಿ. ನನಗೆ ಒಂದಿಟ್ಟು ಅದೇನೋ ಆಪ್ರೇಷನ್ ಆಗಿತ್ತಲ್ಲ, ಏನದು ಗರ್ಭಕೋಸದ ಆಪ್ರೇಷನ್ ಆಗಿತ್ತಲ್ಲ ನೋಡು. ಹಂಗಾಗಿ ಅವಳನ್ನು ನೋಡ್ಕೊಳಕ್ಕಾಗಲಿಲ್ಲ, ಗಮನಿಸ್ಕೊಳಕ್ಕಾಗಿಲ್ಲ. ಈಕಿತಾದ್ರೂ ಚೆನ್ನಾಗಿ ನೋಡ್ಕೊತೀನಿ. ಕೊನೆದಲ್ವಾ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಪಾಪ ಎಲ್ಲ ಆದಮೇಲೂ ಆರೈಕೆ ಮಾಡ್ಬೇಕಣೆ ಚೆನ್ನಾಗಿ. ಹಂಗೆ ಬಿಟ್ಬಿಟ್ರೆ ಪಾಪ ಅವಳುವೆ ಸೋತೋಯ್ತಾಳೆ, ಸ್ವರ್ಗ ಹೋಗ್ಬಿಡ್ತಾಳೆ ಆಮೇಲೆ. ಅದಕ್ಕೆ ಇವಾಗಿಂದನೇ ಚೆನ್ನಾಗಿ ನೋಡ್ಕೊಂತೀನಿ ತಗೋ. ನಾನಿನ್ನೇನು ಮಾಡ್ಬೇಕು, ಕೂತ್ಕೊಂಡು TV ನೋಡೋ ಬದಲು ಕೂತ್ಕೊಂಡು ಕೆಲಸ ಆದರೂ ಮಾಡ್ತೀನಿ ಅತ್ತಾಗಿ. ಕರೆಕ್ಟ್ ತಗೋ, ಒಂದಿಟ್ಟು ಮೈಯಾದರೂ ಕರೆಕ್ಟ್ ಅದಿ. ಏನಂದ್ಲೆ ಪಾರ್ವತಿ? ಏನಿಲ್ಲ ಕಣಕ್ಕವು, ಚಂದಾಗಿ ನೋಡ್ಕೊಂತ ಅಂದೆ ಅಷ್ಟೇ. ಸರಿ ಕಣವ, ನಂಗಿನ್ನು ಕೆಲಸ ಐತೆ, ನಿನ್ನ ಜೊತೆಲಿ ಮಾತಾಡ್ಕೊಂಡು ನಿಂತ್ಕೊಳಕ್ಕೆ ಟೈಮ್ ಇಲ್ಲ, ಗೊತ್ತೀನಿ. ಅಯ್ಯೋ ಆಯ್ತು ಬಿಡಕ್ಕ, ನಿನ್ನೇನು ಮಾತಾಡು ಅಂದ ನಾನು. ನನಗೂ ಕೆಲಸ ಕಾರ್ಯಗಳವೆ ಕಣಂತೆ, ಬತ್ತೀನಿ ಬಿಡು ನಾನು. ಅಕ್ಕ ಇದೇನಕ್ಕ ಈ ಕಡೆಯಿಂದ ನೆಡ್ಕೊಬತ್ತಾ ಇದೆಯಲ್ಲ, ಏನಕ್ಕ ಸಮಾಚಾರ? ಎಂಥದ್ದು ಇಲ್ಕಂಡು ಸಾವಿತ್ರಿ, ಹಿಂಗೆ ಹೋಗಿದ್ದೆ, ಬೋತಾ ಇದ್ದೆ ಅಷ್ಟೇ. ಹೊಲತ್ತ ಹೋಗೋಣ ಅಂತವ ಬೆಳಿಗ್ಗೆನೇ ಹೋದೆ ಕಣೆ. ಆಮೇಲೆ ನೋಡಿದ್ರೆ ಅಲ್ಲಿ ಯಾಕೋ ಯಾರು ಕಾಣ್ತಿರ್ಲಿಲ್ಲ, ಜನ ಬೇರೆಯಾ. ಈಗ ಬೇರೆ ಕಳ್ತನ ಎಲ್ಲವ ಜಾಸ್ತಿ ಆಗೈತಲ್ಲ, ನಂದು ಬೇರೆ ಚಿನ್ನದ ಸರ ಎಲ್ಲ ಐತೆ. ಆಮೇಲೆ ಹಾಕಬೇಕು, ಯಾರು ಕಾಲ್ರು ಬೋಡ್ರು ಎತ್ಕಿತ್ಕೊಂಡು ಹೋದರು ಅಂತವ ಬಿರ್ನೆ ಬಂದ್ಬಿಟ್ಟೆ ಕಣೆ ವಾಪಸ್ಸು. ಹೌದೇನಕ್ಕ? ಸರಿ ಬಿಡಕ್ಕ. ತಿಂಡಿ ಆಯ್ತೇನಕ್ಕ? ಇಲ್ಲಿ ಕಣ್ಲೆ ಸಾವಿತ್ರಿ, ಆಗಿಲ್ಲ ಇನ್ನುವೆ. ಸಾವಿತ್ರಿ ನಿಂಗೊಂದು ವಿಷಯ ಗೊತ್ತೇ? ಗೌರಕ್ಕನ ಸೊಸೆ ಅವಳಲ್ಲ ಸುಮ, ಅವಳು 2ನೇ ಬಸ್ರಿ ಅಂತ ಕಣೆ. ಹೌದೇನಕ್ಕ? ಅಯ್ಯೋ ನಂಗೆ ಹೇಳಿಲ್ಲ ಮತ್ತವಳು. ಎಲ್ಲ ವಿಷಯನೂ ಹೇಳಳು ಕಣಕ್ಕ. ಇದ್ಯಾಕೋ ಇದನ್ನ ಮರ್ತು ಬಿಟ್ಟವಳಲ್ಲ. ನೋಡಕ್ಕ ಎಂತಳು ಹೇಳ್ಬೇಕು ತಾನೇ ಏನನ್ನ. ದಿನ ಹೋಯ್ತೀನಿ ಅವ್ರ ಮನೆ ತಾವು ಮಾತಾಡೋಕ್ಕೆ, ಒಂದು ವಿಷಯನೂ ಹೇಳಿಲ್ಲ ನೋಡಕ್ಕ. ಅವಳಿಗೆ ಗೊತ್ತಿದ್ದದು ಇಲ್ವ ಕಣಮಿ. ಏನಾಗೈತೆ ಇವತ್ತು ಬೆಳಿಗ್ಗೆ ತಲೆ ಸುತ್ತು ವಾಂತಿ ಅಂತಿದ್ಲಂತೆ ಕಸ ಗುಡಿಸ್ಬೇಕಾರೆ. ಆಗ ಈ ಗೌರಕ್ಕೆ ಹೋಗಿ ಯಾಕವ ಹಿಂಗೆ ತಲೆ ಸುತ್ತು ವಾಂತಿ ಅಂತಿದ್ಯಾ ಅಂತವ ಇವಳೆ ಕಂಡಿಡ್ಕೊಂಡು, ಏನು ಬಸ್ಸರ್ಗಿಸ್ರಿ ಇರಬೇಕೇನೋ ಅಂತವ ಇವಳೆ ಕಸ ಗುಡಿಸ್ತಿದ್ಲು. ಅವಳನ್ನು ಒಳಗೆ ಕಳಿಸಿ ಮನೆಯ ಮಲ್ಕ ಹೋಗುವಂತವ ಕಳಿಸ್ಬಿಟ್ಟವಳೆ. ನಾನು ಇದೇನಿದ್ದು ಯಾವತ್ತೂ ಇಲ್ದಿದ್ದು ಗೌರಕ್ಕ ಕಸ ಗುಡಿಸ್ತೈತಲ್ಲಿ ಪಾರ್ಕೆ ಇಟ್ಕೊಂಡು ಅಂತವ ಕೇಳಿದೆ. ಆವಾಗ ಹೇಳ್ತು ಹಂಗಂತವ, ಬಸ್ರಿ ಇರ್ಬೇಕಾರೆ ಅವಳಿಗೂ ಗೊತ್ತಾಗಿದ್ದದೋ ಇಲ್ವೋ ಗೊತ್ತಿಲ್ಲ, ಇವತ್ತಿಗೆ ಕೇಳಬೇಕು, ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರ್ಬೇಕು ಅಂತವ ಹೇಳ್ತಿದ್ಲು.
ಓ ಹೌದೇನಕ್ಕ ಒಳ್ಳೆ ಸುದ್ದಿನ ಕೊಟ್ಟೆ ಬಿಡು ಬೆಳಿಗ್ಗೆ ಹೋಯ್ತಿ ನೀನು ಮೊದಲು ಅವ್ರ ಮನೆ ತವ ನೋಡಿ ಯಾಳೆ ಇಲ್ವಲ್ಲ ಅವಳು ಕಳ್ಳಿ ಮುಚ್ಚಿಟ್ಬಿಟ್ಟವಳು ನೋಡಕ್ಕ ಸರಿ ಕಣೆ ಹೋಗಿ ಮಾತಾಡ್ಸ್ಕ ಬಾ ಹೋಗು ಪಾಪ ಏನಾದ್ರು ಬೇಕಾದ್ರೆ ಸಹಾಯ ಮಾಡ್ಕೊಡೆ ಆ ಗೌರಕ್ಕ ಬೇರೆ ದಪ್ಪಕೊಳ್ಳಲ್ಲ ಅವಳ ಕೈ ಸಾಗಕ್ಕಿಲ್ಲ ಏನುವೆ ಏನಾದ್ರು ಬೇಕಾದ್ರೆ ಒಂದಿಟ್ಟು ಮಾಡ್ಕೊಡೆ ನೀನು ಹೋಗಿ ಕಣ್ ಬಿಡಕ್ಕ ಮಾಡ್ಕೊಡ್ದಂಗೆ ಇರ್ತೀನಿ ನಾನು ನನ್ನ ಸ್ನೇಹಿತೆ ಬಸ್ಸಿಯಾಗೋಳೆ ಅಂದರೆ ನನಗೆ ಎಷ್ಟು ಖುಷಿ ಅಂಥದ್ರಲ್ಲಿ ನಾನು ಮಾಡ್ಕೊಡ್ದೇ ಇರ್ತೀನಿ ಏನಕ್ಕ ಮಾಡ್ಕೊಡ್ತೀನಿ ಸುಮ್ಮನಿರಕ್ಕ ಸರಿ ಕಣಮ್ಮ ಆಯಿತು ನನಗೆ ಕೆಲ್ಸ ಐತೆ ಒಂದಿಟ್ಟು ಬರ್ತೀನಿ ಬರೋಣ ಬಾಯ್ ಲೇ ಸುಮಾ ಬಾಯಿಲಿ ತಿಂಡಿ ಮಾಡಿದ್ದೀನಿ ಬಿಸಿ ಬಿಸಿ ತಿನ್ಕ ಬಾಯಿಲಿ ಅವರೆಕಾಳು ಉಪ್ಪಿಟ್ಟುವೆ ಆಮೇಲೆ ಇದನ್ನುವೆ ಮಾಡಿದ್ದೀನಿ ಏನಂತಾರಪ್ಪ ಕೇಸರಿ ಭಾತ್ನುವೆ ಮಾಡಿದ್ದೀನಿ ಬಾರಮ್ಮಿ ಬೇಗ ತಿನ್ಕ ಬಾ ಬಿಸಿ ಬಿಸಿದ ಅಯ್ಯೋ ಅತ್ತೆ ನೀವು ಯಾಕತ್ತೆ ಇದನ್ನೆಲ್ಲ ಮಾಡಕ್ಕೆ ಹೋಗಿದ್ರಿ ಒಂದಿತ್ತು ತಾಳೆ ಸುತ್ತುತ್ತಿತ್ತು ಅನ್ನಪ್ಪ ಅಷ್ಟಕ್ಕೆ ಇಷ್ಟೊಂದು ಆರೈಕೆ ಮಾಡ್ಬೇಕೇನತ್ತೆ ಬನ್ನಿ ಕಡೆಗೆ ನಾನು ಎಲ್ಲ ಮಾಡ್ಕೊಂತೀನಿ ಸಾಕು ಬನ್ನಿ ತಿಂಡಿ ಮಾಡಿರೋದ ಅದೇನದು ಇವತ್ತು ಕೇಸರಿ ಭಾತು ಮಾಡ್ಬಿಟ್ಟಿದ್ದೀರಲ್ಲತ್ತೆ ಏನು ವಿಶೇಷ ನೀನೇ ಎಲ್ಲ ವಿಶೇಷ ಇಟ್ಕೊಂಡು ನನ್ನ ಏನು ವಿಶೇಷ ಅಂತ ಕೇಳ್ತೀಯ ಬಲ್ಲಿದಿ ಕಣೆ ಮಲ್ಲಿ ನೀನು ಹೇಳು ನಿಜ ಹೇಳು ಏನು ವಿಶೇಷ ಅಂತ ನಿನಗೆ ಗೊತ್ತು ಕಣಂತ ಹೇಳು ಏನತ್ತೆ ವಿಶೇಷ ನನಗಂತೂ ಗೊತ್ತಿಲ್ಲಪ್ಪ ಲೇಯ್ ಸುಳ್ಳು ಹೇಳ್ತೀಯ ಸುಳ್ಳು ಅಲ್ಲ ಕಡೆ ನನಗೆ ಹೇಳಿಲ್ವಲೆ ನೀನು ಪ್ರಾಣ ಸ್ನೇಹಿತೆ ನಾನು ನನಗೆ ಹೇಳಿಲ್ವಲೆ ಹಿಂಗೆ ಮುಚ್ಚಿಟ್ಬಿಟ್ಟಿದ್ಯಾ ನೋಡಿ ನೀನು ಅಲ್ಲ ಸಿಹಿ ವಿಷಯನ ಯಾರಾದರೂ ಹಿಂಗೆ ಮುಚ್ಚಿಟ್ಕೊಂಡಿದ್ದಾರಾ ಹೇಳ್ಬೇಕು ತಾನೇ ನೀನು ಇದೇನಾಯ್ತೆ ನಿನಗೆ ಸಾವಿತ್ರಿ ಯಾಕೆ ಬೆಳಿಗ್ಗೆ ನಮ್ಮನೆ ತಗೋ ಬಂದಿದ್ಯಾ ಇದೇನು ಸಿಹಿ ವಿಷಯ ಅಂತಿದ್ಯೆ ಈ ಅತ್ತೆ ನೋಡಿದ್ರೆ ಬೆಳಗಿಂದ ವಿಚಿತ್ರವಾಗಿ ಆಡ್ತವ್ರೆ ನೀನು ನೋಡೋದು ಹಿಂಗೆ ಆಡ್ತಿದ್ಯಾ ಏನು ಅಂತಾನೆ ಗೊತ್ತಾಯ್ತಿಲ್ಲಪ್ಪ ನನಗಂತೂ ಏನು ಸಿಹಿ ವಿಷಯ ಹೇಳು ಏನಾಯ್ತು ನೋಡಕ್ಕ ಗೌರಕ್ಕ ನೋಡು ಇವಳಿಗೆ ಗೊತ್ತಿಲ್ವಂತೆ ಏನು ಸಿಹಿ ವಿಷಯ ಅಂತವ ಲೇ ಹಿಂಗೆಲ್ಲ ನಾಚ್ಕೊಂಡರೇನೆ ಇದೇನು ಮೊದಲನೇದ ನಾಚ್ಕೊಳಕ್ಕೆ ಎರಡನೇದಕ್ಕೆ ಹಿಂಗೆಲ್ಲ ನಾಚ್ಕೊಂಡಾರ ಏನು ಮಾತಾಡ್ತಿದ್ದೀರಾ ಅಂತವ ಇಬ್ರುವೆ ನೀವು ನಂಗಂತೂ ಒಂಚೂರು ಅರ್ಥ ಆಯ್ತಿಲ್ಲಪ್ಪ ಯಾಕೋ ತಲೆ ಸುತ್ತುತ್ತಿತ್ತು ಬೆಳಗಿಂದವ ಅದಕ್ಕೆ ಅಲ್ಲಿ ಕಸ ಗುಡಿಸ್ದಂಗೆ ಕೂತಿದ್ದೆ ಅತ್ತೆ ಬಂದು ಹೋಗಿ ನಾನು ಗುಡಿಸ್ತೀನಿ ಅಂದ್ರಲ್ಲ ಅಂತ ಬಂದೆ ಇಲ್ಲಿ ನೋಡಿದ್ರೆ ರಜಾ ಬೇರೆ ಆಗಿದ್ದೀನಿ ಅದಕ್ಕೆ ಹೊಟ್ಟೆ ಎಲ್ಲ ಗುಡು ಅಂತಿತ್ತು ಏನೋ ನಂಗೆ ಹಂಗೆ ಅಲ್ವೇ ರಜಾ ಆದರೆ ಒಂದಿಟ್ಟು ಹೊಟ್ಟೆ ನೋವೆಲ್ಲ ಬರ್ತದಲ್ಲ ಅದಕ್ಕೆ ಹೊಟ್ಟೆ ಎಲ್ಲವ ನೋಯ್ತಿತ್ತು ಅದಕ್ಕೊಂದಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಹೋಯ್ತಿದ್ದೆ ಅಷ್ಟೊತ್ತಿಗೆ ಅತ್ತೆ ತಿಂಡಿ ಮಾಡಿದ್ದೀನಿ ಬಾತಕ್ಕೆ ಬಿಸಿ ಬಿಸಿ ತಿನ್ಕ ಅಂದ್ರಲ್ಲ ಅಂತ ಬಂದೆ ಕಣೆ ಏನು ಮಾತಾಡ್ತಿದ್ದೀರಿ ನೀವಿಬ್ರುವೆ ಮೊದಲನೇದು ಎರಡನೇದು ಅಂತವ ಏನಾಗೈತೆ ನಿಮ್ಮಿಬ್ರಿಗೂ ಅಂತವ ಬೆಳಗಿಂದವ ಅತ್ತೆ ನೋಡೋರು ಹಂಗಾಡ್ತವ್ರೆ ನೀನು ನೋಡೋದು ಹಿಂಗಾಡ್ತಾ ಇದ್ದೀ ಏನು ಕತೆಯಾ ಅಯ್ಯೋ ಇದೇನಪ್ಪ ಇವಳು ಸ್ನಾನ ಮಾಡ್ಕೊಬಂದೆ ರಾಜಾ ಆಗಿದ್ದೆ ಅಂತ ಹೇಳಲ್ಲಪ್ಪ ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳ ಅಯ್ಯೋ ಥೂ ಏನಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ನಾನು ಅಯ್ಯೋ ಏನೇನೋ ಅನ್ಕೊಂಡು ಏನೇನೋ ಆಯ್ತಲ್ಲ ಆ ಪಾರ್ವತಕ್ಕಂಗೆ ಬೇರೆ ಹೇಳ್ ಕಳಿಸ್ಬಿಟ್ಟೆ ಅವಳೋಗಿ ಸಾವಿತ್ರಿಗೆ ಬೇರೆ ಹೇಳೋಳೆ ಥೂ ಒಬ್ರು ಬಾಯಿಗೆ ಎಲ್ಲರ ಬಾಯಿಗೆ ಹೋಯ್ತದಲ್ಲಪ್ಪ ಇವಾಗ ಇವಳು ಏನು ಬಸ್ರಿ ಅಲ್ವೇನೋ ಏನೋ ನಾನು ಬೇರೆ ಏನೇನೋ ತಪ್ಪು ತಿಳ್ಕೊಂಡು ಥೂ ನನ್ನ ಬುದ್ಧಿಗಿಷ್ಟು ಅಲ್ಲೇ ಸುಮಾ ದೀಟ ಹೇಳು ಸ್ನಾನ ಮಾಡ್ಕೊಬಂದೆ ರಜಾ ಆಗಿದ್ದೇನು ಕಣತೆ ರಜಾ ಆಗಿದ್ದೆ ಶಿವರಾತ್ರಿ ದಿನನೇ ಆಗಬೇಕಿತ್ತು ತಡ ಆಯಿತು ಕಣತೆ ಅಂತ ಹೇಳಿಲ್ಲ ನಿಮಗೆ ರಜಾ ಆಗಿದ್ದೆ ಅದಕ್ಕೆ ಸ್ನಾನ ಮಾಡ್ಕೊಂಬರೋಣ ಅಂತ ಹೋಯ್ತಿದ್ದೆ ಅದಕ್ಕೆ ಕಣತೆ ತಲೆ ಎಲ್ಲ ಸುತ್ತಿರೋದು ನಂಗೆ ಒಂಥರ ಹಂಗೆ ಅಲ್ವಾ ರಜಾ ಆದ ಹೊಟ್ಟೆ ನೋವು ಬರ್ತದೆ ತಲೆ ಸುತ್ತೆಲ್ಲ ಬರ್ತದಲ್ಲತೆ ಅದಕ್ಕೆ ಒಂಥರ ಆಯ್ತಿತ್ತು ಕಣಂತೆ ಅಷ್ಟೇ ಅದಕ್ಕೆ ನೀವು ಗಾಬರಿ ಮಾಡ್ಕೊಂಡು ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ದೀರಲ್ಲತ್ತೆ ಅಯ್ಯಯ್ಯೋ ಗೌರಕ್ಕ ಎಂತ ಕೆಲಸ ಮಾಡಿದೆ ಗೌರಕ್ಕ ನೀನು ಲೇ ಸುಮಾ ನಿನಗೆ ವಿಷಯ ಗೊತ್ತಿಲ್ವಾ ನಿಮ್ಮ ಅತ್ತೆ ಗೌರಕ್ಕ ಹೋಯ್ತಿಲ್ಲ ನಿಮ್ಮ ಅತ್ತೆ ನೀನು ಬಸ್ರಿ ಅಂತ ಅಂದ್ಕೊಂಡು ಎಲ್ಲ ಕೆಲಸನೂ ತಾನೇ ಮಾಡ್ತಿದ್ದು ಕಣಂತೆ ಬೆಳಿಗ್ಗೆ ನೀನೇನೋ ತಲೆ ಸುತ್ತು ವಾಂತಿ ಅಂದಂತಲ್ಲ ಅದಕ್ಕೆ ಬಸ್ರಿ ಅನ್ಕೊಂಬಿಟ್ಟೈತಿ ನಿಮ್ಮ ಅತ್ತೆ ನಾನು ಬಸ್ರಿಯಾ ಏನು ಅನ್ಕೊಂಡಿದ್ದೀರತ್ತೆ ಅತ್ತೆ ಅದಕ್ಕೆ ಬೆಳಿಗ್ಗೆಯಿಂದ ಹೇಳ್ತಿದ್ದಿದ್ದು ನೀವು ಹುಷಾರಾಗಿ ನಡಿಬೇಕು 3 ತಿಂಗಳು ಆರಾಮಾಗಿರ್ಬೇಕು ಏನು ಕೆಲಸ ಮಾಡಬೇಡ ಕಸ ಗುಡಿಸ್ಬೇಡ ಏನು ಮಾಡಬೇಡ ಅಂತ ಹೇಳ್ತಿದ್ದಿದ್ದು ಅದಕ್ಕೆ ನೀವು ಅಯ್ಯೋ ಅತ್ತೆ ಅಲ್ಕಣತೆ ಹಂಗೇನಾದ್ರೂ ಬಸ್ರಾದ್ರೆ ನಾನು ನಿಮ್ಗೆ ಹೇಳೋಕ್ಕಿಲ್ವಾ ಅಲ್ಲಕಣತೆ ಮುಂಚೆನೇ ಹೇಳಿವ್ನಿ ತಾನೆ ಸಾಕು ನನಗೆ ಒಂದೇ ಮಗ ಇವ್ರನ್ನ ಕುಡುಕ್ರನ್ನ ಕಟ್ಕೊಂಡು ನಾನು ಏನು ಮಾಡೋಕ್ಕಾಯ್ತದತ್ತೆ ಅಂತ ಕುಡುಕನ್ ಕಟ್ಕೊಂಡ್ಬಿಟ್ಟಿದ್ದೀನಿ ಇನ್ನೊಂದು ಪಾಪನ್ ಮಾಡ್ಕೊಂಡು ಅವಳು ಹೆಂಗೆ ಸಾಕ್ತಾನೆ ಅಂತ ಹೇಳಿರ್ಲಿಲ್ವನತ್ತೆ ಇಷ್ಟು ಹೇಳಿದ್ರು ನೀವು ತಪ್ಪು ತಿಳ್ಕೊಂಡಿದ್ದೀರಲ್ಲತ್ತೆ ಅಯ್ಯೋ ಏನು ಹೇಳೋಣತ್ತೆ ನಿಮಗೆ ಅದಕ್ಕೆ ಬೆಳಗಿಂದ ನಾನೇ ತಿಂಡಿ ಮಾಡ್ತೀನಿ ಏನಿಷ್ಟ ಅಂತ ಕೇಸರಿ ಭಾತು ಅದಕ್ಕೆ ಮಾಡಿದ್ದು ನೀವು ಅಯ್ಯೋ ಸಾಕು ನಿಲ್ಸ್ರಮ್ಮ ಇಬ್ರು ನಗಾಡದ ಏನು ಆಡ್ಕೊಳಕ್ಕೆ ಶುರು ಮಾಡ್ಬಿಟ್ರು ಹೊತ್ತಾಗಿ ಏನೂ ಗೊತ್ತಾಗ್ಲಿಲ್ಲವ ನಾನೇನವ ಬಸ್ರಿಗಿಸ್ರಿ ಇರಬೇಕೇನೋ ಅದಕ್ಕೆ ತಲೆ ಸುತ್ತು ವಾಂತಿ ಅಂದ್ಲಲ್ಲ ಅಂತವ ನಮ್ಮ ಕಡೆಗೆಲ್ಲವ ಹಂಗೆ ಆಯ್ತಿದ್ದು ಮುಂಚೆ ಅಲ್ಲವ ನಮಗೆಲ್ಲವ ತಲೆ ಸುತ್ತು ವಾಂತಿ ಅಂದರೆ ಗೊತ್ತಾಗೋಯ್ತಿತ್ತಪ್ಪ ಬಸ್ರಿ ಅಂತವ ಯಾರು ಹೇಳ್ಕೊಂತಿರ್ಲಿಲ್ಲ ನಾಚ್ಕೊಂಡು ಹಂಗೆ ನೀನು ಹೇಳ್ಕೊಂತಿಲ್ವೇನೋ ನಾಚ್ಕೊಂಡು ಅಂತವ ಹಂಗಂತ ಅಂದ್ಕೊಂಡವ ಅಷ್ಟೇ ಹೋಗತ್ತೆಗಿ ಬೆಳಗಿಂದು ಸುಮ್ಮನೆ ನೀನು ಸೇವೆ ಬೇರೆ ಮಾಡಿದ್ನವ ಕಸ ಗುಡಿಸಿ ಎಲ್ಲ ವಾರಿಸಿ ತೊಳೆದು ಎಲ್ಲ ಮಾಡಿದೆ ತೆಗಿ ನನಗೇನು ಗೊತ್ತು ಹಿಂಗೈತೆ ಅಂತ ವಿಷಯ ಅಂತವ ಹೋಗತ್ತೆಗಿ
ಹೋಗ್ಲಿ ಬಿಡಿಯತ್ತೆ, ಆಯ್ತು ನಗಾಡಕ್ಕಿಲ್ಲ ಬಿಡಿ. ಇವತ್ತಾದ್ರೂ ನಿಮ್ಮ ಕೈಲಿ ಸೇವೆ ಮಾಡಿಸ್ಕೊಂಡಿದ್ದೀನಿ ಬಿಡ್ರಿ. ಎಂತ ಅದೃಷ್ಟ ಸಿಕ್ಕೈತೆ ನೋಡ್ರಿ, ಶಿವರಾತ್ರಿ ಆಗಿದ್ದೆ ನನ್ನ ಅದೃಷ್ಟ ನೋಡ್ರಿ ಹೆಂಗೈತೆ. ಅದೃಷ್ಟ ಅಂತ ಅದೃಷ್ಟ, ಹೋಗಮ್ಮಿ ಸಾಕು, ಆಡ್ಕೊಂಡಿದ್ದು ಸಾಕು, ಇಬ್ರು ಸೇರ್ಕೊಂಡು ನನ್ನ. ಸೊ ನನ್ಗೇನು ಗೊತ್ತೇಳು, ಹೋಗ್ಲಿ ಬಿಡು. ಒಂದಿನ ನನ್ನ ಸಾಸಿಗೆ ಎಲ್ಲ ಸಹಾಯ ಮಾಡಿಕೊಟ್ಟೆ ಅಂತ ಅಂದ್ಕೊಂತೀನಿ, ಇನ್ನೇನು ಮಾಡೋಕ್ಕಾಯ್ತದೆ. ಇನ್ನು ಯಾವತ್ತು ಮಾಡಿಕೊಟ್ಟೆ ನಿನಗೆ? ಇವತ್ತೇ ಕೊನೆ, ಆಸೆ ಎಲ್ಲ ಇಟ್ಕೊಬೇಡ. ಆಮೇಲೆ ನಾನೇನೋ ಆಸೆಯಾಗಿ ಬೋಸ್ರಿ ಆಗೋಳೆ ಅಂತೀವಿ, ಎಲ್ಲ ಮಾಡಿದ್ರೆ ಎಂಥದ್ದು ಇಲ್ಲ ಅಂತೀಯಲ್ಲ, ಒಳ್ಳೆ ನಿರಾಸೆ ಮಾಡ್ಬಿಟ್ಕೊಳವ ನನ್ನ ನೀನು. ಹೋಗವ. ಸೊ ನಾನೇನೋ ಖುಷಿಯಾಗಿ ಕೇಸರಿ ಬಾತು ಎಲ್ಲ ಮಾಡ್ಕೊಂಡು ಕೂತಿದ್ದೆ ಬೇರೆ. ಹೋಗ್ಲಿ ಬಿಡು, ಮಂಜು ತಿನ್ಕೊಂಡು ಹೋಯ್ತಾನೆ. ಸಾವಿತ್ರಿನೂ ಬಂದವಳೆ, ಅವಳಿಗೂ ಒಂದಿಟ್ಟು ಕೇಸರಿ ಬಾತು ಉಪ್ಪಿಟ್ಟು ಹಾಕೊಡು, ತಿನ್ಕೊಂಡು ಹೋಯ್ತಾಳೆ. ಕಣಕ್ಕ ಕೊಡಕ್ಕ, ಕೇಸರಿ ಬಾತ್ ತಿನ್ಕೊಂಡು ಹೋಯ್ತೀನಿ ಖುಷಿಗೆ. ಅಯ್ಯೋ ಗೌರಕ್ಕ, ಅಯ್ಯೋ ಆ ಪಾರ್ವತಕ್ಕಂಗೆ ಮೊದ್ಲು ಹೇಳ್ಬೇಕು, ಯಾರ್ಯಾರಿಗೆ ಹೋಗಿ ಹೇಳ್ಬಿಟ್ಟೈತೆ ಏನೋ. ಮೊದ್ಲಿಗೆ ಯಾರಿಗೂ ಹೇಳ್ಬೇಡ ಕಣಕ್ಕ ಅಂತವ ಹೇಳ್ಬೇಕು. ಕಣಮಿ, ಅವಳು ಬಾಯಿ ಬೇರೆಯ ಬೊಂಬಾಯಿ, ಅವಳಿಗೆ ಹೇಳ್ಬೇಕು ಮೊದಲು, ಏನೂ ಇಲ್ಲ ಕಣೆ ಅಂತವ. ಹೋಗ್ಬಿಟ್ಟು ಬರ್ತೀನಿ, ಅವಳಿಗೆ ಹೇಳ್ಬತ್ತೀನಿ. ಅಲ್ಲೆಲ್ಲರೂ ಸಿಕ್ಕಿದ್ರೆ ನೀವಿಬ್ರು ತಿಂಡಿ ಹಾಕೊಂಡು ತಿನ್ಕೊಂಡು ಹೋಗಮ್ಮ. ಸುಮ್ಮ ನೀನು ಸ್ನಾನ ಮಾಡ್ಕೊಬ, ಹೋಗಿ ಮೊದಲು. ಸರಿ ಕಣತೆ, ಆಯಿತು. ಒಳ್ಳೆ ಕತೆ ಮಾಡಿದ್ರಿ ಇವತ್ತು ಬೆಳಿಗ್ಗೆನೇ ಬಿಡ್ರಿ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನಾನು ನೋಡಿ ಅಂಥ ಮೋಸ ಹೋದೆ ಇವತ್ತು ಬೆಳಿಗ್ಗೆ ಅಂತವ. ಇರಲಿ ಬಿಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಸಿಯಾ ವೀಕ್ಷಕರೇ, ಧನ್ಯವಾದಗಳು.